8 ವರ್ಷಗಳ ಬಳಿಕ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿರುವಂಥದ್ದು. ಜಾತಿ ಗಣತಿ ಮಾಡಿದಂಥವ್ರು ಯಾರು, ಸಲ್ಲಿಕೆ ಮಾಡಿದಂಥವ್ರು ಯಾರು? ಅವಿನಾಶ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಅದರ ವಿವರಗಳನ್ನು ಕಲೆ ಹಾಕಿದವರು ಬೇರೆ, ಈಗ ಅದನ್ನು ಸಬ್ಮಿಟ್ ಮಾಡಿರುವಂಥವ್ರು ಬೇರೆ. ಜಯಪ್ರಕಾಶ್ ಹೆಗಡೆ ಅವರು ನೋಡಿ ಹೆಂಗಿದೆ ನೋಡಿ. ಈ ಜಾತಿ ಗಣತಿ ವಿಚಾರ ಅನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ಏನಾದರೂ ಕೈ ಹಾಕಿದ್ರೆ ತುಂಬ ಚೆನ್ನಾಗಿ ಗೊತ್ತಿದೆ ಅದು ಯಾವ್ಯಾವ ರೀತಿ ಕಚ್ಚಿಬಿಡುತ್ತೆ ಅಂತ. ಒಂಥರ ಜೇನುಗೂಡಿಗೆ ಕೈ ಹಾಕದಂಗೆ. ಹೀಗಾಗಿ ಸಚಿವರು, ಶಾಸಕರನ್ನೇ ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕಾಂತರಾಜು ವರದಿನ ನೀವು ಮಂಡಿಸಬಾರದು ಅಂತಲೇ ಇತ್ತು. ನೀವು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡಿ, ಅದನ್ನು ತಗೋಬೇಡಿ ಅಂತ. ಈಗಾಗಲೇ ಮಹಾಸಭಾ ಒಂದು ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಚುನಾವಣೆ ಸಂದರ್ಭದಲ್ಲಿ ಇದೊಂದು ಬಿಸಿ ತುಪ್ಪ ಇದು. ಅದಕ್ಕೆ ಜಯಪ್ರಕಾಶ್ ಹೆಗಡೆ ಹೇಳಿದ್ರು, ಈಗಾಗಲೇ ತುಂಬ ಸರಿ ಅವಧಿ ವಿಸ್ತರಣೆ ಮಾಡಿದ್ದೀರಿ ನನಗೆ, ಇನ್ನು ಸಾಕಿನ್ನು, ಇದು ಕೊನೆಯದಿದು, ನೀವು ದಯವಿಟ್ಟು ಇಸ್ಕೋಬೇಕು ಅಂತ. ಯಾಕೆ ಇಸ್ಕೊಂಡ್ರು ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಭಾಳ ಅದ್ಭುತವಾದ ಸ್ಟೋರಿ ಇದೆ ಇದ್ರ ಹಿಂದೆ. ಈ CS ದ್ವಾರಕಾನಾಥ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ರೆಡಿ ಮಾಡಿದರು. ಆದರೆ ಈ ರೀತಿ ಮುಚ್ಚಿದ ಲಕೋಟೆಯಲ್ಲಿ ಬಂದಿದ್ದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಲ್ಲ, ಈಗ ಜನ ಬೇರೆ ದೇಶ ಬೇರೆನಾ ಹೇಳಿ? ಜನ ಬೇರೆ ಸರ್ಕಾರ ಬೇರೆನಾ? ಖಂಡಿತವಾಗ್ಲೂ ಇಲ್ಲ. ಜನರ ದುಡ್ಡೇ 167 ಕೋಟಿ ರೂಪಾಯಿ ಹಾಕಿ ಏನು ಈ ರೀತಿ ವರದಿ ರೆಡಿಯಾಗಿದೆ, ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಡುವಂಥದ್ದು ಏನಿದೆ ನಿಮಗೆ? ಫಸ್ಟ್ ಆಫ್ ಆಲ್ ಇದೇ ರೀತಿಯ ಪ್ರಯತ್ನಗಳು ಹಿಂದೂ ಕೂಡ ಆಗಿತ್ತು. ನಾನು 2010ರ ವಿವರಗಳನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀನಿ. CS ದ್ವಾರಕಾನಾಥ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದ ಆವಾಗಲೂ ಕೂಡ ಈ ಗಣತಿಯ ಎಲ್ಲ ವಿವರಗಳನ್ನು ಅವರು ಕಲೆ ಹಾಕಿದ್ರು. ಕಲೆ ಹಾಕಿದ್ಮೇಲೆ ತಗೊಳ್ಳಿ ಅಂತಂದರು. ಯಡಿಯೂರಪ್ಪ ತಗೊಳ್ಳಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಾ? ಸೀದಾ ಹೋಗಿ ಅವರು ರಾಜ್ಯಪಾಲರಿಗೆ ಕೊಟ್ಟರು ಅಂತ. ಯಾಕೆ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು ಅಂತಂದರೆ, ಈ ಕಾಂತರಾಜ್ ಹೇಳ್ತಾ ಇದ್ರು ಯಾವ ಸಂದರ್ಭದಲ್ಲೂ ಕೂಡ, ನಾನು ಎಷ್ಟು ಸರಿ ಹೇಳಿದ್ರು ಕೂಡ ನನಗೆ ಈ HD ಕುಮಾರಸ್ವಾಮಿ ಅದನ್ನು ತಗೊಳ್ಳಿಲ್ಲ ಅಂತ. ಸ್ವಾಮಿ, ನಿಮ್ಮ ಎದುರುಗಡೆ ಮಾರ್ಗಗಳಿತ್ತು, ಹೋಗಿ ಕೊಡಬೇಕಾಗಿತ್ತು ರಾಜ್ಯಪಾಲರಿಗೆ. ಜೊತೆಗೆ CS ದ್ವಾರಕಾನಾಥ್ ಏನು ಮಾಡಿದ್ರು ಗೊತ್ತಾ? 150 CD ಮಾಡಿ ಜಾತಿ ಗಣತಿಯ ಎಲ್ಲ ವಿವರಗಳನ್ನು ಹಂಚಿದ್ರು. ಯಾಕೆ ಮಾಡಬಾರ್ದಾಗಿತ್ತು? ಇದು ಸಂಗತಿ. ನಾವು ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ವಿಚಾರವನ್ನು ನೋಡೋದಾದ್ರೆ, ಇನ್ನು ಜಾತಿ ಗಣತಿ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ನಾಯಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ವರದಿ ಅವೈಜ್ಞಾನಿಕ ಅಂತ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಜಾತಿ ಗಣತಿಯಲ್ಲಿ ಕೆಲ ದೋಷ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಏನೋ ಸಚಿವ MB ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಬನ್ನಿ 3 ಜನ ಏನು ಹೇಳಿದ್ದಾರೆ ನೋಡೋಣ. ವರದಿ ಏನಿದೆಲ್ಲ ಅವೈಜ್ಞಾನಿಕವಾಗೈತಿ. ಯಾಕಂದ್ರೆ ಈಗಾಗಲೇ ನಾವು ಹೇಳ್ದಂಗೆ ಇವತ್ತು ಉದಾಹರಣೆಗಾಗಿ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ನಮ್ಮ ಸಬ್ ಕಾಸ್ಟ್ಗಳು ನಿಯರಿಂಗ್ ಒಂದು 100 ಸಬ್ ಕಾಸ್ಟ್ಗಳು ನಾವಿದ್ದಂಥ ಸಮಾಜ ನಮ್ಮದು ಲಿಂಗಾಯತ ಸಮಾಜ. ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ, ಈ ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ. ಒಂದೇ ಸೂರಿನಲ್ಲಿ ನೀವು ತಗೋಬೇಕು, ಒಂದೇ ಹೆಡ್ನಲ್ಲಿ ತಗೊಂಡು ಅವರೆಲ್ಲರೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗೋದಿಲ್ಲ. ಹಾಗೆ ಮಾಡಿದರೆ ನಮ್ಗೆ ಏನೂ ತೊಂದರೆ ಇಲ್ಲ ಅಂತ ಕೂಡ ಹೇಳಿದ್ದೀವಿ ನಾವು. ಏನು ಮಾಡಿದ್ದಾರೆ ನೋಡೋಣ, ಅದು ನೋಡ್ಮೇಲೆ ಆಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅವಳ ಗಮನಿಸಬೇಕಾದಂಥ ಸಂಗತಿ, ನಾನು ಆರಂಭದಲ್ಲಿ ಮಾತನ್ನು ಹೇಳಿದೆ, ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಜೇನುಗೂಡಿಗೆ ಕೈ ಹಾಕಿದಂಗೆ, ಜೊತೆಗೇನು ಅಂದರೆ ಬಿಸಿ ತುಪ್ಪ ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ ಅಂಥ ಸ್ಥಿತಿ. ಏನು ಇದನ್ನೇನು ಸಿದ್ದರಾಮಯ್ಯನವರು ಮನಸ್ಪೂರ್ವಕವಾಗಿ ಇದನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸಿನ ನಿಲುವೇನಿತ್ತಲ್ಲ, ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದರು, ಇಲ್ಲ ಇದನ್ನು ನಾವು ತಗೊಳ್ಳೇಬೇಕು ಅನ್ನುವಂಥ ಮಾತು ಒತ್ತಡದಲ್ಲೇ ತಗೊಂಡಿದ್ದಾರೆ. ಇಲ್ಲಾಂತಂದರೆ ಈ ಸಿದ್ದರಾಮಯ್ಯವರು CM ಆಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಸ್ವೀಕಾರ ಮಾಡಬಾರ್ದಾಗಿತ್ತು? ಆಮೇಲೆ ದೋಸ್ತಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸ್ವೀಕಾರ ಮಾಡಬಾರ್ದಾಗಿತ್ತು? ಸೊ ಇವೆಲ್ಲವೂ ಕೂಡ ಪ್ರಶ್ನೆಗಳು ಅತ್ಯಂತ ಸಹಜ. ನಂಬರ್ 1. ನಂಬರ್ 2, ಇದನ್ನು ಜಾತಿ ಅಂದರೆ ಈ ಪ್ರಬಲ ಜಾತಿಯವರು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆರಂಭದಲ್ಲಿ ಗೊತ್ತಾಗ್ತಿದೆ. ಇದೀಗ ತಾನೇ 3 ಜನ ಮಂತ್ರಿಗಳು ನಮ್ಮ ಜೊತೆ ಮಾತಾಡಿದ್ರು, ತಾವು ನೋಡಿದಿರಿ. ಯಾಕಂದರೆ ಯಾವಾಗಲೂ ಈ ವಚನಾನಂದ ಸ್ವಾಮಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ನೋಡಿ ನಮ್ಮ ಲಿಂಗಾಯತರಲ್ಲೇ ಪಂಚಮಸಾಲಿಗಳು 80 ರಿಂದ 90 ಲಕ್ಷ ಜನ ಇದ್ದೀವಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಈಗ ಬಂದಿರುವಂಥ ಸಂಖ್ಯೆ ಎಷ್ಟು ಲಿಂಗಾಯತರದು? ಇದೆಲ್ಲೋ ಒಂದು ಕಡೆಗೆ ಏನು ಅಂತಂತಂದರೆ ಇದು ದೊಡ್ಡ ಬೂಮ್ರಾಂಗ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಅನಿಸ್ತಾ ಇದೆ. ಪ್ರಸನ್ನ, ಏನಂತೀರಿ? ರಂಗನಾಥ್, ವರದಿಯನ್ನ ಸ್ವೀಕಾರ ಮಾಡಿದಷ್ಟು ಅದನ್ನ ಅನುಷ್ಠಾನ ಮಾಡುವಂಥದ್ದು ಸುಲಭ ಇಲ್ಲ. ಮತ್ತು ವರದಿಯನ್ನ CM ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದೇ ದೊಡ್ಡ ಹೆಗ್ಗಳಿಕೆ ಅಲ್ಲ. ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟ್ರೆ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಎಡರು ತೊಡರುಗಳು ಖಂಡಿತವಾಗಿಯೂ ಎದುರಾಗ್ತವೆ. ಅನುಷ್ಠಾನದ ವಿಚಾರದಲ್ಲಿ ಇದೀಗ ಸರ್ಕಾರ ಒಂದು ರೀತಿಯ ಸಂದಿಗ್ಧದ ಪರಿಸ್ಥಿತಿಗೆ ಸಿಲುಕಿದೆ ಮತ್ತು ಎಲ್ಲ ವರ್ಗಗಳನ್ನ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕಾ ಅಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಈಗ ಇರುವಂತಹ ಈ ಜಾತಿ ಜನಗಣತಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯ ಬಗ್ಗೆ ಇರುವಂತಹ ಅಪಸ್ವರವೇ ಅದು. ಕೇವಲ
ಕೆಲವೊಂದು ವರ್ಗವನ್ನ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ತೋರಿಸಲಾಗಿದೆ. ಕೆಲವೊಂದು ವರ್ಗದ ಅಂಕಿ ಸಂಖ್ಯೆಗಳ ವಿಚಾರದಲ್ಲಿ ತಾರತಮ್ಯ ಆಗಿದೆ. ಅದು ಅವೈಜ್ಞಾನಿಕ ಅನ್ನುವಂಥದ್ದು. ಹಲವಾರು ಸಮುದಾಯಗಳ ಮನೆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಮನೆಗೆ ಹೋಗದೇನೆ ಕೇವಲ 45 ದಿನಗಳಲ್ಲಿ ಹೇಗೆ ವರದಿ ಸಿದ್ಧ ಆಯಿತು ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಜಯಪ್ರಕಾಶ್ ಹೆಗಡೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಕೊಟ್ಟ ಬಳಿಕ ಸರ್ಕಾರ ಅದನ್ನ ಮುಂದಿನ ಹಂತದಲ್ಲಿ ಏನ್ ಮಾಡುತ್ತೆ ಅನ್ನುವಂತ ಒಂದು ದೊಡ್ಡ ಮಟ್ಟಿನ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಸಿದ್ದರಾಮಯ್ಯನವರ ಭಯಕ್ಕೋ ಅಥವಾ ಅವರ ಮೇಲಿನ ಅಭಯಕ್ಕೋ ಒಂದಷ್ಟು ಸಚಿವರು ಅದನ್ನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ 12ಕ್ಕೂ ಹೆಚ್ಚು ಸಚಿವರು ಇದನ್ನ ಖಂಡಿತವಾಗಿಯೂ ಇದನ್ನ ಸರ್ಕಾರ ಸ್ವೀಕಾರ ಮಾಡಿದ್ದಷ್ಟೇ ಇಟ್ಟು ಅನುಷ್ಠಾನವನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಇದನ್ನ ಖಂಡಿತವಾಗಿಯೂ ನಾವು ಒಪ್ಪೋದಕ್ಕೆ ಸಿದ್ಧರಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ನಿನ್ನೆಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದು ಆಗ್ರಹಿಸಿದೆ. ಇದು ಹರಾಚರ ಹೋರಾಟ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಮಠಾಧೀಶರು ಕೂಡ ಈ ಒಂದು ಜಾತಿ ಜನಗಣತಿ ಅನುಷ್ಠಾನದ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಮತ್ತು ಇದರಿಂದ ಯಾವ ಲಾಭ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿನ ಹಾನಿಯೇ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ, ಸಿಎಂ ಸಿದ್ದರಾಮಯ್ಯನವರು ಯಾವ ನಿಲುವನ್ನ ತಳಿತಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ರಂಗನಾಥ್, ಎಸ್ ಪ್ರಸನ್ನ, ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಬರೀ ಸ್ವೀಕಾರ ಮಾಡುವಂಥದ್ದೇ ದೊಡ್ಡದಾಗಲ್ಲ, ನಾಳೆ ಅದನ್ನು ಅರಗಿಸ್ಕೊಳ್ಳೋದಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಈಗಾಗಲೇ ಸಂಪುಟ ಉಪಸಮಿತಿ ರಚನೆ ಆಗ್ಬೋದು, ಇದು ಸಂಬಂಧಪಟ್ಟ ಚರ್ಚೆ ಆಗ್ಬೋದು, ಆದರೆ ಮುಂದಿನ ನಿರ್ಧಾರಗಳೇನು ಅದು ಬಹಳ ಬಹಳ ಇಂಪಾರ್ಟೆಂಟ್.